ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 25ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಇವತ್ತು ಕೂಡ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ 0.9% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. 210 ಪಾಯಿಂಟ್ಗಳಷ್ಟು ನಿಫ್ಟಿ ಕರೆಕ್ಟ್ ಆಗಿದೆ. 24,000ದ ಲೆವೆಲ್ನ ಮೇಲ್ಗಡೆ ನಿಫ್ಟಿ ಕ್ಲೋಸ್ ಆಗಿದೆ. 24,000 ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿರುತ್ತೆ. ಆ ಒಂದು ಲೆವೆಲ್ನ ಮೇಲ್ಗಡೆ ನಿಫ್ಟಿ ಕ್ಲೋಸ್ ಆಗ್ತಿರೋದು ಸ್ವಲ್ಪ ಪಾಸಿಟಿವ್ ಆಗಿರುತ್ತೆ. ಸೆನ್ಸೆಕ್ಸ್ನಲ್ಲಿ ಕೂಡ 0.7% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ 600 ಪಾಯಿಂಟ್ಗಳಷ್ಟು ಸೆನ್ಸೆಕ್ಸ್ ಕೂಡ ಕರೆಕ್ಟ್ ಆಯಿತು. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 1% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ ಒಂದು ಸ್ಟ್ರಾಂಗ್ ಓಪನಿಂಗ್ಗೆ ನೋಡೋದಕ್ಕೆ ಸಿಕ್ಕಿತ್ತು. 24,300 ಲೆವೆಲಲ್ಲಿ ನಿಫ್ಟಿ ಓಪನ್ ಆಯಿತು. ಅಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ತು. 23,800ವರೆಗೂ ನಿಫ್ಟಿ ಫಾಲ್ ಆಯಿತು. ಅಲ್ಲಿಂದ 12 ಗಂಟೆ ನಂತರ ಒಂದು ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. 24,000ದ ಇಂಪಾರ್ಟೆಂಟ್ ಲೆವೆಲ್ನ ಮೇಲ್ಗಡೆ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಮಾರ್ಕೆಟ್ ವೀಕ್ನೆಸ್ಗೆ ಒಂದು ರೀಸನ್ ಭಾರತ ಮತ್ತು ಪಾಕಿಸ್ತಾನ ಬಾರ್ಡರ್ನಲ್ಲಿ ಟೆನ್ಷನ್ ಕ್ರಿಯೇಟ್ ಆಗ್ತದೆ. ಭಾರತ ಸಾಕಷ್ಟು ಆ್ಯಕ್ಷನ್ಸನ್ನು ತೊಗೊಂಡಿದ್ರು. ಅದೇ ರೀತಿಯ ಒಂದು ಆ್ಯಕ್ಷನ್ಸ್ ಪಾಕಿಸ್ತಾನ ಕಡೆಯಿಂದ ಕೂಡ ಬರ್ತಿದೆ. 1971ರಲ್ಲಿ ಸಿಮ್ಲಾ ಅಗ್ರಿಮೆಂಟ್ ಇನ್ ಸೈನ್ ಆಗಿತ್ತು. ಅದನ್ನು ಸಸ್ಪೆಂಡ್ ಮಾಡ್ತೀವಿ ಅಂತ ಪಾಕಿಸ್ತಾನ ಹೇಳಿದರೆ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಸೀಸ್ ಫೈರ್ ಕೂಡ ವಯೋಲೇಟ್ ಆಗಿದೆ. ಪಾಕಿಸ್ತಾನ್ ಆರ್ಮಿ ಕಡೆಯಿಂದ ಫೈರಿಂಗ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಭಾರತದ ಆರ್ಮಿ ಕೂಡ ರೆಸ್ಪಾನ್ಸನ್ನು ಮಾಡಿದ್ದಾರೆ. ಸೊ ವಾರ್ ರೀತಿಯ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ತದೆ. ಇದರಿಂದ ಸ್ವಲ್ಪ ಟೆನ್ಷನ್ ಬಿಲ್ಡಪ್ ಆಗುತ್ತೆ. ವಾರ್ ರೀತಿಯ ಸಿಚುವೇಶನ್ಸ್ ಯಾವುದೇ ಒಂದು ಕಂಟ್ರಿಗಳಲ್ಲಿ ಕ್ರಿಯೇಟ್ ಆದರೂ ಕೂಡ ಅದು ಆ ದೇಶದ ಎಕನಾಮಿಗೆ ನೆಗೆಟಿವ್ ಆಗುತ್ತೆ. ಆ ರೀಸನ್ನಿಂದ ಮಾರ್ಕೆಟ್ ನೆಗೆಟಿವ್ ರಿಯಾಕ್ಷನ್ಸನ್ನು ಕೊಡ್ತಾ ಇದೆ. ಹಾಗೆ ಎರಡೂ ದೇಶಗಳು ಯುದ್ಧ ತಾಲೀಮನ್ನು ಮಾಡ್ತಿದ್ದಾರೆ ಅನ್ನುವಂಥ ನ್ಯೂಸ್ ಕೂಡ ರಿಪೋರ್ಟ್ ಆಯಿತು. ಆ ರೀಸನ್ನಿಂದ ಕೂಡ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ SBI ಲೈಫ್ ಇನ್ಶೂರೆನ್ಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. 5.5% ಜಂಪ್ SBI ಲೈಫ್ ಇನ್ಶೂರೆನ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇವರು ಮಾರ್ಕೆಟ್ ಅವರ್ಸ್ನಲ್ಲಿ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಒಳ್ಳೆ ಒಂದು ರಿಸಲ್ಟೇ ನೋಡೋದಕ್ಕೆ ಸಿಕ್ತು. ಈ ಒಂದು ಕ್ವಾರ್ಟರ್ನಲ್ಲಿ 814 ಕೋಟಿಯ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 551 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ ಮಾರ್ಚ್ 2024ರಲ್ಲಿ 811 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದರು. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ಫ್ಲಾಟ್ ಆಗೇ ಇದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸನ್ನು ಅಬ್ಸರ್ವ್ ಮಾಡಿದಾಗ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ರಿಸಲ್ಟ್ ಬಂದಮೇಲೆ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. IT ಸೆಕ್ಟರ್ನ ಸ್ಟಾಕ್ಗಳು ಕೂಡ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. TCS, ಟೆಕ್ ಮಹೀಂದ್ರ, ಇನ್ಫೋಸಿಸ್ನಲ್ಲಿ ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಟೆಕ್ ಮಹೀಂದ್ರ ಬ್ರೋಕರೇಜ್ ಎಕ್ಸ್ಪೆಕ್ಟೇಷನ್ಸ್ಗಿಂತ ಒಳ್ಳೆ ಒಂದು ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಆ ರೀಸನ್ನಿಂದ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಇವತ್ತು ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. ಟಾಪ್ ಲೂಸರ್ ಲಿಸ್ಟ್ನಲ್ಲಿ ಶ್ರೀರಾಮ್ ಫಿನಾನ್ಸ್ ನೋಡೋದಕ್ಕೆ ಸಿಕ್ತು. 6% ಕರೆಕ್ಷನ್ ಶ್ರೀರಾಮ್ ಫಿನಾನ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಶ್ರೀರಾಮ್ ಫಿನಾನ್ಸ್ ಕೂಡ ತಮ್ಮ ಕ್ವಾರ್ಟರ್ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಬ್ರೋಕರೇಜ್ಗಳ ಎಸ್ಟಿಮೇಷನ್ಸ್ ಏನಿತ್ತು ಆ ಒಂದು ಎಸ್ಟಿಮೇಷನ್ ಸ್ವಲ್ಪ ಮಿಸ್ ಆಗ್ತದೆ. ಬಟ್ ಓವರ್ ಆಲ್ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ರೆವೆನ್ಯೂನಲ್ಲಿ ಅಥವಾ ಟೋಟಲ್ ಇನ್ಕಮ್ನಲ್ಲಿ ಕೂಡ 9.4% ಇಯರ್ ಆನ್ ಇಯರ್ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ಸ್ ಕೂಡ ಇನ್ಕ್ರೀಸ್ ಆಗಿದೆ. ಒಂದು ಸ್ಟ್ರಾಂಗ್ ರಿಸಲ್ಟೇ ಶ್ರೀರಾಮ್ ಫಿನಾನ್ಸ್ನ ಕಡೆಯಿಂದ ಡಿಕ್ಲೇರ್ ಆಗಿದೆ. ಬಟ್ ಬ್ರೋಕರೇಜ್ಗಳ ಎಸ್ಟಿಮೇಷನ್ಸ್ ಮಿಸ್ ಆಗಿರೋ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ 50ಯ ಕಂಪನಿ ಆಗಿರೋದ್ರಿಂದ ಫೈನಲ್ ಡಿವಿಡೆಂಡ್ ಡಿಕ್ಲೇರ್ ಮಾಡಲೇಬೇಕಾಗುತ್ತೆ. ₹3 ಡಿವಿಡೆಂಡನ್ನು ಅನೌನ್ಸ್ ಮಾಡಿದ್ದಾರೆ. AGMನಲ್ಲಿ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಕ್ಕಿದ ಮೇಲೆ ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. ಸೊ ಡಿವಿಡೆಂಡ್ ಬೋನಸ್ನಂಥ ನ್ಯೂಸ್ಗಳಿಗೆ ಖಂಡಿತವಾಗ್ಲೂ ಶೇರ್ ಹೋಲ್ಡರ್ಸ್ಗಳ ಕಡೆಯಿಂದ ಅಪ್ರೂವಲ್ ಸಿಗುತ್ತೆ. ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ ಕೂಡ ಇವತ್ತು ವೀಕ್ನೆಸ್ ಇತ್ತು. ಅದಾನಿ ಎಂಟರ್ಪ್ರೈಸಸ್, ಅದಾನಿ ಪೋರ್ಟ್ 3.5% ಕರೆಕ್ಟ್ ಆಗಿದೆ. ಅದಾನಿ ಪೋರ್ಟ್ ಆಸ್ಟ್ರೇಲಿಯಾದ ಒಂದು ಬಿಸ್ನೆಸ್ಸನ್ನು ಅಕ್ವೈರ್ ಮಾಡಬೇಕು ಅಂತ ಇದ್ದಾರೆ. ಈ ಒಂದು ಅಕ್ವಿಸಿಷನ್ ಅದಾನಿ ಪೋರ್ಟ್ಗೆ ಸ್ವಲ್ಪ ನೆಗೆಟಿವ್ ಆಗ್ಬೋದು, ಅವರ ಪ್ರಾಫಿಟ್ಸ್ ಫಾಲ್ ಆಗ್ಬೋದು ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿತ್ತು. ಅದರ ಜೊತೆಯಲ್ಲಿ ವಾಲ್ಯೂಮ್ನ ಮೇಲೆ ಕೂಡ ಸ್ವಲ್ಪ ಪ್ರೆಷರ್ ಮುಂದಿನ ಕ್ವಾರ್ಟರ್ಲಿ ಬರ್ಬೋದು ಅನ್ನೋಂಥ ಒಂದು ನ್ಯೂಸ್ ಇದೆ. ಆ ರೀಸನ್ನಿಂದ ಅದಾನಿ ಪೋರ್ಟ್ಸ್ ಕರೆಕ್ಟ್ ಆಗ್ತದೆ. ಆಕ್ಸಿಸ್ ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 3.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಆಕ್ಸಿಸ್ ಬ್ಯಾಂಕ್ ನಿನ್ನೆ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಒಳ್ಳೆ ಒಂದು ಪ್ರಾಫಿಟ್ ಗ್ರೋತೆ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಮುಂದಿನ ಕ್ವಾರ್ಟರ್ಗಳಲ್ಲಿ ಸ್ವಲ್ಪ ಮಾರ್ಜಿನ್ ಪ್ರೆಷರ್ ಇರ್ಬೋದು ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಹಾಗೆ ಸಾಕಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ಸನ್ನು ಸ್ವಲ್ಪ ಮಟ್ಟಿಗೆ ಕಟ್ ಕೂಡ ಮಾಡಿದ್ದಾರೆ. ICICI ಸೆಕ್ಯೂರಿಟೀಸ್, ನೋವಾಮಾ ಈಗಲೂ ಕೂಡ ಬೈ ರೆಕಮೆಂಡೇಷನನ್ನು ಕೊಟ್ಟಿದ್ದು 1,400 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಮೋತಿಲಾಲ್ ಓಸ್ವಾಲ್ ಯಾವುದೇ ರೀತಿಯ ಟಾರ್ಗೆಟ್ಸ್ ಮೆನ್ಷನ್ ಮಾಡಿಲ್ಲ. ಬಟ್ ರೇಟ್ ಕಟ್ಸ್ ಆಗೋದ್ರಿಂದ ಸ್ವಲ್ಪ ಮಾರ್ಜಿನ್ ಪ್ರೆಷರ್ ಬರ್ಬೋದು ಅಂತ ಹೇಳಿದ್ದಾರೆ. ಜೆಫ್ರೀಸ್ನ ಕಡೆಯಿಂದ ಬೈ ರೆಕಮೆಂಡೇಷನ್ ಇದ್ದು 1,450 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗುತ್ತೆ. ಮಾರ್ಗನ್ ಸ್ಟ್ಯಾನ್ಲಿ ಓವರ್ ವೇಟ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಟಾರ್ಗೆಟನ್ನು ಸ್ವಲ್ಪ ಮಟ್ಟಿಗೆ ಕಟ್ ಮಾಡಿದ್ದಾರೆ. 1,300 ಟಾರ್ಗೆಟ್ ಪ್ರೈಸ್ ಮಾರ್ಗನ್ ಸ್ಟ್ಯಾನ್ಲಿ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಆಕ್ಸಿಸ್ ಬ್ಯಾಂಕ್ ಈಗ 1,150 ಲೆವೆಲಲ್ಲಿ ಟ್ರೇಡ್ ಆಗ್ತದೆ. ಈ ಒಂದು ಲೆವೆಲ್ನಿಂದ ಇನ್ನಷ್ಟು ಅಪ್ಸೈಡ್ನ ಪಾಸಿಬಿಲಿಟೀಸೇ ಇರುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ ಒಳ್ಳೆಯ ಒಂದು ಬೆಟ್ ಆಗುತ್ತೆ. ಟ್ರೆಂಡ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 3%ಗೂ ಹೆಚ್ಚಿನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಮಾರುತಿ ಸುಜುಕಿ ಕೂಡ ತಮ್ಮ ಕ್ವಾರ್ಟರ್ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 4.3% ಫಾಲ್ ಆಗಿದೆ. 3,711 ಕೋಟಿ ಪ್ರಾಫಿಟ್ಸನ್ನು ಈ ಒಂದು ಕ್ವಾರ್ಟರ್ನಲ್ಲಿ ಮಾರುತಿ ಸುಜುಕಿ ಡಿಕ್ಲೇರ್ ಮಾಡಿದ್ದಾರೆ. ಮಾರ್ಚ್ 2024ರಲ್ಲಿ 3,878 ಕೋಟಿಯ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿತ್ತು.
ಹಾಗೆ ಇಯರ್ ಆನ್ ಇಯರ್ ಕ್ವಾರ್ಟರ್ ರೆವೆನ್ಯೂಸ್ ಇನ್ಕ್ರೀಸ್ ಆಗ್ತದೆ, ಹಾಗೆ ಕ್ವಾರ್ಟರ್ ಪ್ರಾಫಿಟ್ಸ್ ಕೂಡ ಇನ್ಕ್ರೀಸ್ ಆಗಿದೆ. ಇಯರ್ ಆನ್ ಇಯರ್ ಸ್ವಲ್ಪ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಬ್ರೋಕರೇಜ್ಗಳ ಎಸ್ಟಿಮೇಷನ್ಸ್ ಇತ್ತು ಪ್ರಾಫಿಟ್ ಫಾಲ್ ಆಗ್ಬೋದು ಅಂತ, ಬಟ್ ಈ ಮಟ್ಟಿಗೆ ಪ್ರಾಫಿಟ್ ಫಾಲ್ ಆಗುತ್ತೆ ಅಂತ ಎಸ್ಟಿಮೇಷನ್ಸ್ ಇರಲಿಲ್ಲ. ಆ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಮಾರುತಿ ಸುಜುಕಿ ಕೂಡ ಫೈನಲ್ ಡಿವಿಡೆಂಡನ್ನು ಅನೌನ್ಸ್ ಮಾಡಿದರೆ ₹135 ಡಿವಿಡೆಂಡ್ ಅನೌನ್ಸ್ ಆಗ್ತದೆ. ಹೈಯೆಸ್ಟ್ ಎವರ್ ಡಿವಿಡೆಂಡನ್ನು ಮಾರುತಿ ಸುಜುಕಿ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಈ ಒಂದು ಡಿವಿಡೆಂಡ್ ಕೂಡ ಫೈನಲ್ ಡಿವಿಡೆಂಡ್ ಆಗಿರೋದ್ರಿಂದ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಕ್ಕಿದ ಮೇಲೆ ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. ಇಂಡಿಗೋ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಪಾಕಿಸ್ತಾನ್ ತಮ್ಮ ಏರ್ ಸ್ಪೇಸನ್ನು ಶಟ್ ಡೌನ್ ಮಾಡಿದರೆ ಭಾರತದ ಏರ್ಲೈನ್ ಕಂಪನಿಗಳು ಪಾಕಿಸ್ತಾನ ಏರ್ ಸ್ಪೇಸನ್ನು ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಯುರೋಪಿಯನ್ ಅಥವಾ ಏಷ್ಯನ್ ಕಂಟ್ರೀಸ್ಗಳಿಗೆ ಹೋಗಬೇಕು ಅಂದಾಗ ಪಾಕಿಸ್ತಾನ್ ಏರ್ ಸ್ಪೇಸನ್ನು ಭಾರತದ ಏರ್ ಕಂಪನೀಸ್ಗಳು ಯೂಸ್ ಮಾಡ್ತಿದ್ರು. ಬಟ್ ಈಗ ಆ ಒಂದು ಸ್ಪೇಸ್ ಯೂಸ್ ಮಾಡೋದಕ್ಕೆ ಸಾಧ್ಯ ಆಗದೇ ಇರೋ ರೀಸನ್ನಿಂದ ಬೇರೊಂದು ರೂಟ್ನಲ್ಲಿ ಅವರು ಆ ಕಂಟ್ರೀಸ್ಗಳಿಗೆ ರೀಚ್ ಆಗಬೇಕಾಗತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಡಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ, ಫ್ಯೂಯಲ್ ಕಾಸ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಈ ಒಂದು ಕಾಸ್ಟ್ ಇಂಪ್ಯಾಕ್ಟ್ ಬರ್ಬೋದು ಅನ್ನೋದೊಂದು ರೀಸನ್ನಿಂದ ಇಂಡಿಗೋ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಸಿಚುವೇಷನನ್ನು ಮಾನಿಟರ್ ಮಾಡ್ತಿದ್ದೀವಿ, ಯಾವ ರೀತಿಯಲ್ಲಿ ಈ ಒಂದು ಸಿಚುವೇಷನನ್ನು ಹ್ಯಾಂಡಲ್ ಮಾಡೋದು ಅದರ ಬಗ್ಗೆ ಡಿಸ್ಕಷನ್ಸ್ಗಳು ಆಗ್ತಿದೆ ಅಂತ. ಇಂಡಿಗೋ ಕ್ಲಾರಿಫಿಕೇಷನ್ಸ್ ಏನೋ ಕೊಟ್ಟಿದ್ದಾರೆ, ಬಟ್ ಏರ್ ರೂಟ್ ಕ್ಲೋಸ್ ಆಗಿರೋದು ಸ್ವಲ್ಪ ನೆಗೆಟಿವೇ ಆಗಿರುತ್ತೆ. ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಟಾಟಾ ಮೋಟರ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಸ್ವಲ್ಪ ವೀಕ್ನೆಸ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಚೈನಾ ಅರ್ತ್ ಮ್ಯಾಗ್ನೆಟ್ಸ್ಗಳನ್ನು ಭಾರತಕ್ಕೆ ಏನು ಸಪ್ಲೈ ಮಾಡ್ತಿದ್ರು ಆ ಒಂದು ಸಪ್ಲೈಯನ್ನು ಹಾಲ್ಟ್ ಮಾಡಿದ್ದಾರೆ. ಇದಕ್ಕೆ ರೀಸನ್ ಭಾರತ ಈ ಒಂದು ಅರ್ತ್ ಮ್ಯಾಗ್ನೆಟ್ಗಳನ್ನು ವೆಪನ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಅಥವಾ ಥರ್ಡ್ ಪಾರ್ಟಿ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ಸ್ಗಳಲ್ಲಿ ಬಳಸ್ತಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಸೊ ನಾವು ಈ ಅರ್ತ್ ಮ್ಯಾಗ್ನೆಟ್ಗಳನ್ನು ಭಾರತಕ್ಕೆ ಸಪ್ಲೈ ಮಾಡ್ತಿರೋದು ಅವರು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಲ್ಲಿ ಇದನ್ನು ಬಳಸಲಿ ಅಂತ, ಬಟ್ ಅವರು ಅದನ್ನು ವೆಪನ್ಸ್ಗಳಲ್ಲಿ ಬಳಸ್ತಿದ್ದಾರೆ ಅಂತ ಸಪ್ಲೈಯನ್ನು ಹಾಲ್ಟ್ ಮಾಡಿದ್ದಾರೆ. ಹಾಗೆ ಭಾರತದ ಗೌರ್ಮೆಂಟ್ನಿಂದ ಕ್ಲಾರಿಫಿಕೇಷನ್ಸನ್ನು ಕೂಡ ಕೇಳಿದ್ದಾರೆ. ಈ ಕ್ಲಾರಿಫಿಕೇಷನ್ ಸಿಕ್ಕಿದ ಮೇಲೆ ಮತ್ತೆ ಸಪ್ಲೈ ಸ್ಟಾರ್ಟ್ ಆಗ್ಬೋದು. ಬಟ್ ಅಲ್ಲಿವರೆಗೂ ಸ್ವಲ್ಪ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಟಾಟಾ ಮೋಟರ್ಸ್ ಈ ರೀತಿಯ EV ಕಂಪನಿಗಳಿಗೆ ಪ್ರಾಬ್ಲಮ್ಸ್ ಆಗ್ಬೋದು. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಕೂಡ ಇವತ್ತು ನ್ಯೂಸ್ನಲ್ಲಿದ್ದಂಥ ಸ್ಟಾಕ್ ಆಗಿರುತ್ತೆ. ಬೆಳಿಗ್ಗೆ ಒಳ್ಳೆ ಒಂದು ಓಪನಿಂಗ್ ನೋಡೋದಕ್ಕೆ ಸಿಕ್ತು, ಅದಾದಮೇಲೆ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಗೋಲ್ಡ್ ಲೋನ್ಗೆ ಎಂಟರ್ ಆಗಬೇಕು ಅಂತ ಇದ್ದಾರೆ. ಗೋಲ್ಡ್ ಲೋನ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡುವಂಥ ಪ್ಲ್ಯಾನ್ಸ್ ಇದೆ. ರೀಸೆಂಟಾಗಿ ಪೂನಾವಾಲಾ ಫಿನ್ಕಾರ್ಪ್ L&T ಫಿನಾನ್ಸ್ ಕೂಡ ಗೋಲ್ಡ್ ಲೋನ್ಗೆ ಎಂಟರ್ ಆಗ್ತೀವಿ ಅಂತ ಹೇಳಿದರು. ಬಟ್ ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಕೆಲವೊಂದಿಷ್ಟು ರೀಜನ್ಗಳಲ್ಲಿ ಮಾತ್ರ ಗೋಲ್ಡ್ ಲೋನ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವ ಒಂದು ರೀಜನ್ ಅಂತ ಸ್ಪೆಸಿಫೈ ಮಾಡಿಲ್ಲ. ಮೇ ಬಿ ತಮಿಳುನಾಡು, ಕೇರಳ ಈ ಪಾರ್ಟ್ಗಳಲ್ಲಿ ಗೋಲ್ಡ್ ಲೋನ್ ಡಿಸ್ಟ್ರಿಬ್ಯೂಷನನ್ನು ಮಾಡ್ಬೋದು. ಹೊಸ ಒಂದು ಬಿಸ್ನೆಸ್ ಸೆಗ್ಮೆಂಟ್ಗೆ ಎಂಟರ್ ಆಗ್ತಿರೋದು ಖಂಡಿತವಾಗ್ಲೂ ಪಾಸಿಟಿವ್ ಆಗಿರುತ್ತೆ. ಈಗ ಗೋಲ್ಡ್ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ತಿರೋದ್ರಿಂದ ಗೋಲ್ಡ್ ಲೋನ್ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗ್ತಿದೆ. ಅದನ್ನು ಎಲ್ಲ NBFCಗಳು ಅಡ್ವಾಂಟೇಜ್ ಆಗಿ ತಗೊಳ್ಳುವಂಥ ಚಾನ್ಸಸ್ ಇದೆ. ಮೋತಿಲಾಲ್ ಓಸ್ವಾಲ್ ಫಿನಾನ್ಷಿಯಲ್ ಸರ್ವಿಸಸ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 9% ರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಅದಕ್ಕೆ ರೀಸನ್ 5 ವರ್ಷಗಳಲ್ಲಿ ಮೊದಲನೇ ಬಾರಿಗೆ ಮೋತಿಲಾಲ್ ಓಸ್ವಾಲ್ ಲಾಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಮಾರ್ಕೆಟ್ ಕಂಡೀಷನ್ ವೀಕ್ ಇದೆ. ಹಾಗೆ ಸೆಬಿ ಕಡೆಯಿಂದ ಬಂದಂಥ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳು ಕೂಡ ಮೋತಿಲಾಲ್ ಓಸ್ವಾಲ್ಗೆ ನೆಗೆಟಿವ್ ಆಗಿದೆ. ಓವರ್ ಆಲ್ ಲಾಸ್ ಡಿಕ್ಲೇರ್ ಆಗ್ತದೆ. ಹಾಗೆ ರೆವಿನ್ಯೂಸ್ ಕೂಡ 45% ಫಾಲ್ ಆಗ್ತಿರೋದು ಕಾಣಿಸ್ತಿದೆ. 2020 ಜನವರಿ ಮಾರ್ಚ್ ಕ್ವಾರ್ಟರ್ನಲ್ಲಿ ಇವರು ಲಾಸನ್ನು ಡಿಕ್ಲೇರ್ ಮಾಡಿದರು. ಅದಾದಮೇಲೆ ಕಂಟಿನ್ಯೂಸ್ ಪ್ರಾಫಿಟ್ಸ್ ಬರ್ತಿತ್ತು. ಬಟ್ ಈ ಒಂದು ಕ್ವಾರ್ಟರ್ನಲ್ಲಿ ಮತ್ತೆ ಲಾಸ್ ಡಿಕ್ಲೇರ್ ಆಗಿದೆ. ಸೊ ಸಾಕಷ್ಟು ಜನ ಆಕ್ಟಿವ್ ಆಗಿ ಟ್ರೇಡಿಂಗನ್ನು ಕೂಡ ಮಾಡ್ತಿಲ್ಲ. ಮಾರ್ಕೆಟ್ನ ಕಂಡೀಷನ್ ವೀಕ್ ಕೂಡ ಆಗಿರೋದ್ರಿಂದ ಸ್ವಲ್ಪ ಪ್ರೆಷರ್ AMCಗಳ ಮೇಲೆ ಇದೆ. ಆದ್ದರಿಂದ ಇವತ್ತು ಮೋತಿಲಾಲ್ ಓಸ್ವಾಲ್ ಫಿನಾನ್ಷಿಯಲ್ಸ್ನ ಸ್ಟಾಕ್ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ಹಾಗೆ ಏಂಜಲ್ ಒನ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 7% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕ್ಲೈಂಟ್ ಬೇಸ್ ಕಡಿಮೆ ಆಗ್ತಿರೋದು ಆಗಿರುತ್ತೆ. ಸೊ ಕೇವಲ ಏಂಜಲ್ ಒನ್ ಅಲ್ಲ, ಗ್ರೋ, ಝೀರೋದಾ, ಅಪ್ಸ್ಟಾಕ್ ಇವರೆಲ್ಲರೂ ಕೂಡ ಆಕ್ಟಿವ್ ಕ್ಲೈಂಟ್ ಬೇಸ್ ಸಾಕಷ್ಟು ಕಡಿಮೆ ಆಗ್ತದೆ. ಇದಕ್ಕೂ ರೀಸನ್ ಮಾರ್ಕೆಟ್ನ ಕಂಡೀಷನ್ ಆಗಿರುತ್ತೆ. ಸಾಕಷ್ಟು ಜನ IPOನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ತಮ್ಮ ಡಿಮ್ಯಾಟ್ಸನ್ನು ಓಪನ್ ಮಾಡಿಸಿರ್ತಾರೆ. ಬಟ್ ಕಳೆದ 2 ತಿಂಗಳಿಂದ ಯಾವುದೇ ರೀತಿಯ IPOಸ್ ಲಾಂಚ್ ಆಗ್ತಿಲ್ಲ. ಆದ್ದರಿಂದ ಕೂಡ ಸಾಕಷ್ಟು ಅಕೌಂಟ್ಸ್ ಇನ್ಆಕ್ಟಿವ್ ಆಗಿರುವಂಥ ಚಾನ್ಸಸ್ ಇದೆ. ಗ್ರೋ ಟೋಟಲ್ ಕ್ಲೈಂಟ್ ಬೇಸ್ ಆಧಾರದ ಮೇಲೆ ನಂಬರ್ 1 ಬ್ರೋಕರೇಜ್ ಆಗಿರುತ್ತೆ. ಇವರ ಟೋಟಲ್ ಆಕ್ಟಿವ್ ಕ್ಲೈಂಟ್ ಬೇಸ್ 1.32 ಕೋಟಿಯಷ್ಟು ಇತ್ತು, ಅಂದರೆ 1,30,00,000 ಇತ್ತು. ಅದು ಸಾಕಷ್ಟು ಫಾಲ್ ಆಗಿದೆ. ಅದೇ ರೀತಿಯಲ್ಲಿ ಝೀರೋದಾ, ಏಂಜಲ್ ಒನ್, ಅಪ್ಸ್ಟಾಕ್ನ ಆಕ್ಟಿವ್ ಕ್ಲೈಂಟ್ ಬೇಸ್ ಕೂಡ ಕಡಿಮೆ ಆಗಿದೆ. ಈ ರೀಸನ್ನಿಂದ ಏಂಜಲ್ ಒನ್ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಝೀರೋದಾ, ಗ್ರೋ, ಅಪ್ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿಲ್ಲ, ಬಟ್ ಏಂಜಲ್ ಒನ್ ಲಿಸ್ಟ್ ಆಗಿದ್ದಾರೆ. ಸೊ ಅದರಿಂದ ಇಂಪ್ಯಾಕ್ಟ್ ನೋಡೋದಕ್ಕೆ ಸಿಕ್ಕಿದೆ. ಟಾಟಾ ಟೆಕ್ನಾಲಜೀಸ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 3.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಟಾಟಾ ಟೆಕ್ನಾಲಜೀಸ್ ಕೂಡ ತಮ್ಮ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಮಾರ್ಕೆಟ್ ಅವರ್ಸ್ನ ನಂತರ ಈ ಒಂದು ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿದೆ. ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿದೆ. 20% ಪ್ರಾಫಿಟ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. 189 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ.
ಲಾಸ್ಟ್ ಕ್ವಾರ್ಟರ್ನಲ್ಲಿ 169 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಮಾರ್ಚ್ 2024ರಲ್ಲಿ 157 ಕೋಟಿ ಪ್ರಾಫಿಟ್ ಇತ್ತು. ಸೊ ಪ್ರಾಫಿಟ್ನಲ್ಲಿ ಒಳ್ಳೆಯ ಒಂದು ಗ್ರೋತ್ ಇದೆ. ಬಟ್ ರೆವೆನ್ಯೂಸನ್ನು ಅಬ್ಸರ್ವ್ ಮಾಡಿದಾಗ 1317 ಕೋಟಿಯ ರೆವೆನ್ಯೂ ಡಿಸೆಂಬರ್ ಕ್ವಾರ್ಟರ್ನಲ್ಲಿ ಬಂದಿದ್ದರೆ ಮಾರ್ಚ್ ಕ್ವಾರ್ಟರ್ನಲ್ಲಿ 1300 ಕೋಟಿಯ ರೆವೆನ್ಯೂ ಬಂದಿತ್ತು. ಬಟ್ ಈ ಒಂದು ಕ್ವಾರ್ಟರ್ನಲ್ಲಿ ರೆವೆನ್ಯೂ 1286 ಕೋಟಿಗೆ ಫಾಲ್ ಆಗಿದೆ. ಸೊ ರೆವೆನ್ಯೂಸ್ ಫಾಲ್ ಆಗಿದ್ರು ಕೂಡ ಪ್ರಾಫಿಟ್ ಇನ್ಕ್ರೀಸ್ ಆಗೋದಕ್ಕೆ ರೀಸನ್ ಇವರು ಎಕ್ಸ್ಪೆನ್ಸಸ್ಗಳನ್ನು ಕಟ್ ಡೌನ್ ಮಾಡಿದರೆ ಆ ರೀಸನ್ನಿಂದ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ಬಟ್ ಓವರ್ ಆಲ್ ಒಳ್ಳೆಯ ಒಂದು ರಿಸಲ್ಟ್ ಆಗಿ ಕನ್ಸಿಡರ್ ಆಗುತ್ತೆ. ಇವರು ಕೂಡ ಡಿವಿಡೆಂಡನ್ನು ಅನೌನ್ಸ್ ಮಾಡಿದ್ದಾರೆ. ₹8.35 ನಾರ್ಮಲ್ ಡಿವಿಡೆಂಡ್ ಹಾಗೆ ₹3.35 ಸ್ಪೆಷಲ್ ಡಿವಿಡೆಂಡ್ ಅನೌನ್ಸ್ ಆಗಿದೆ. ಸೊ ಟೋಟಲ್ ಆಗಿ ₹11.70 ಡಿವಿಡೆಂಡ್ ಎಲ್ರಿಗೂ ಕೂಡ ಕ್ರೆಡಿಟ್ ಆಗುತ್ತೆ. ಇನ್ನೂ ಕೂಡ ರೆಕಾರ್ಡ್ ಡೇಟ್ ಫಿಕ್ಸ್ ಆಗಬೇಕಾಗಿದೆ. ಇದು ಕೂಡ ಫೈನಲ್ ಡಿವಿಡೆಂಡ್ ಆಗಿರೋದ್ರಿಂದ AGMನಲ್ಲಿ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಕ್ಕಿದ ಮೇಲೆ ಆಮೇಲೆ ಇವರು ರೆಕಾರ್ಡ್ ಡೇಟನ್ನು ಫಿಕ್ಸ್ ಮಾಡ್ತಾರೆ. ಮೇ ಬಿ ಜೂನ್ ಜುಲೈನಲ್ಲಿ ರೆಕಾರ್ಡ್ ಡೇಟ್ ಫಿಕ್ಸ್ ಆಗ್ಬೋದು. ಪಟೇಲ್ ಇಂಜಿನಿಯರಿಂಗ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಳ್ಳೆಯ ಒಂದು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. 6.5% ಪಟೇಲ್ ಇಂಜಿನಿಯರಿಂಗ್ ಸ್ಟಾಕ್ ಜಂಪ್ ಆಗಿದೆ. ಇದಕ್ಕೆ ರೀಸನ್ ಕಂಪನಿಗೆ ಮಲ್ಟಿಪಲ್ ಆರ್ಡರ್ಸ್ಗಳು ಸಿಗ್ತದೆ. 2036 ಕೋಟಿಯ ಪ್ರಾಜೆಕ್ಟ್ಸನ್ನು ಕಂಪನಿ ಪಡ್ಕೊಂಡಿದ್ದಾರೆ. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಕಂಟಿನ್ಯೂಸ್ ಮೊಮೆಂಟಮ್ ಇದೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs DIIs ಇಬ್ಬರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. ನಿನ್ನೆ ಕೂಡ ಒಳ್ಳೆಯ ಒಂದು ಬೈಯಿಂಗ್ FIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು 3000 ಕೋಟಿ ಅರೌಂಡಲ್ಲಿ FIIs ನೆಟ್ ಬೈಯಿಂಗನ್ನು ಮಾಡಿದರೆ 3500 ಕೋಟಿ ಅರೌಂಡಲ್ಲಿ DIIs ಕಡೆಯಿಂದ ಕೂಡ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನೆಟ್ ಬೈಯಿಂಗ್ ಇದ್ರೂ ಕೂಡ ಯಾಕೆ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದೆ ಅಂದರೆ ಸೊ ಇಂಡೆಕ್ಸ್ಗಳಲ್ಲಿ ಕರೆಕ್ಷನ್ ಕಾಣಿಸ್ತಿದೆ. ಮೇ ಬಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ಗಳಲ್ಲಿ ಇವರು ಬೈಯಿಂಗನ್ನು ಮಾಡ್ಕೊಂಡಿರ್ಬೋದು. ಇಂಡೆಕ್ಸ್ ಸ್ಟಾಕ್ಗಳಲ್ಲಿ ಸೆಲ್ಲಿಂಗ್ ಬಂದಿರ್ಬೋದು. ಆ ಒಂದು ರೀಸನ್ನಿಂದ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಕಾಣಿಸ್ತಿದೆ. ಸೊ ನಾನಿವತ್ತು ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.